ನಿನ್ನೆ ಬೆಳಗ್ಗೆ 5:30ಕ್ಕೆ ಶುರುವಾದಂಥ ರೇಡ್ ಅಲ್ಲಿಂದ ಇಲ್ಲಿ ತನಕ ಇವತ್ತು ಬೆಳಗಿನ ಜಾವ 6:30 ತನಕ ಅಂದರೆ ಹೆಚ್ಚು ಕಡಿಮೆ 25 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾರೆ ಅಂತಂದರೆ ಏನು ಅರ್ಥ ಅದು? ಸತೀಶ್ ಜಾರಕಿಹೊಳಿ ಭಾಮೈದನ ಮನೆಯ ಮೇಲೆ ಇಡಿ ರೇಡ್ ಆಗಿರೋದು. ನಿನ್ನೆ ಬೆಳಗ್ಗೆ 5:30ಯಿಂದ ಇವತ್ತು ಬೆಳಗ್ಗೆ 6 ಗಂಟೆ ತನಕ ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂಥ ಮಂಜುನಾಥ್ ಅವರ ಮನೆ, ಬೇನಾಮಿ ಬಾರ್ ದಾಖಲೆಗಳು, ಅಕ್ರಮ ಆಸ್ತಿ, ಚಿನ್ನ ಬೆಳ್ಳಿ ಒಂದ ಎಷ್ಟು ಕಡೆಗೆ ರೇಡ್ ಆಗಿರೋದು? ಬೆಳಗಾವಿಯ 6 ಕಡೆಗೆ, ದಾವಣಗೆರೆ ಮೈಸೂರು ಸೇರಿದಂತೆ ಒಟ್ಟು ರಾಜ್ಯದ 10 ಕಡೆಗೆ ನಡೆದಿರುವಂಥ ದಾಳಿ. 10 ಕಡೆಗೆ ಯೋಚನೆ ಮಾಡಿ. ಮಹತ್ವದ ಮಾಹಿತಿಗಳು ಸಿಕ್ಕಿವೆಯಂತೆ, ಮಹತ್ವದ ಮಾಹಿತಿಗಳು. ನಿನ್ನೆ ಬೆಳಗ್ಗೆ 5:30ಯಿಂದ ಇವತ್ತು ಬೆಳಗ್ಗೆ 6 ಗಂಟೆ ತನಕ ಅಧಿಕಾರಿಗಳು ಮನೆ ಒಳಗಡೆನೇ ಇದ್ದರು. ಇವತ್ತು ಬೆಳಗ್ಗೆ 6 ಗಂಟೆಗೆ ಅಧಿಕಾರಿಗಳು ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅಲ್ಲೇ ಉಪಹಾರ ತರಿಸ್ಕೊಂಡ್ರು, ಅಲ್ಲೇ ಊಟ ತರಿಸ್ಕೊಂಡ್ರು. ಲೆಕ್ಕ ಹಾಕ್ಕೊಳ್ಳಿ ನೀವು, 25 ಗಂಟೆಗಳ ಕಾಲ ಒಬ್ಬ ಅಧಿಕಾರಿಯ ಮನೆಯಲ್ಲಿರ್ತಾರೆ ಇಡಿ ಅಧಿಕಾರಿಗಳು ಅಂದರೆ ಸುಮ್ಮನೆ ಇರ್ತಾರಾ? ಇನ್ನು ಮಂಜುನಾಥ್ ಪತ್ನಿ ಇದ್ರಲ್ಲ, ಅವ್ರಿಗೂ ಕೂಡ ಅಧಿಕಾರಿಗಳು 10 ಪ್ರಶ್ನೆಗಳನ್ನು ಕೇಳಿದಾರಂತೆ. ಸಹದೇವ್ ಮಾನೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಭಾಳ ಗಮನಿಸಬೇಕಾದಂಥ ಸಂಗತಿ ನಾನು ಹೇಳ್ತಾ ಇದ್ದೆ, ಸತತ 25 ಗಂಟೆಗಳ ಕಾಲ ಆದಂಥ ರೇಡ್ ಇದು. ಜೊತೆಗೆ ಏನು ಅಂದರೆ ರಾಜ್ಯದ 10 ಕಡೆಗೆ ನಡೆದಿರುವಂಥ ರೇಡ್ ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಅಬ್ಬಬ್ಬ ಅಂದರೆ ಏನು ಸಿಗ್ಬೋದು ಸಹದೇವ್? ಎಷ್ಟು ದಾಖಲೆಗಳು ಸಿಗ್ಬೋದು, ಎಷ್ಟು ಹಣ ಸಿಗ್ಬೋದು? ಆದರೆ ಇಲ್ಲಿ ಸಿಕ್ಕಿರುವಂಥದ್ದು ರಾಶಿ ದಾಖಲೆಗಳು ಅನ್ನುವಂಥದ್ದು ಬರೀ ಕೇವಲ ಇಲ್ಲಿ ಮಾತ್ರ ಅಲ್ಲ, ದಾವಣಗೆರೆ, ಮೈಸೂರು, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಒಟ್ಟು 10 ಕಡೆಗೆ ನಡೆದಿರುವಂಥ ದಾಳಿ. ಸತತ 25 ಗಂಟೆಗಳ ಕಾಲ ನಡೆದಿರುವಂಥ ದಾಳಿ. ಏನಂತೀರಿ ರಂಗನಾಥ? ಇದು ಅಬಕಾರಿ ಇಲಾಖೆ ಅತಿ ದೊಡ್ಡ ದಾಳಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಬೆಳಗಾವಿ ಸೇರಿದಂತೆ ರಾಜ್ಯದ 10 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ 5:30ಕ್ಕೆ ಬೆಂಗಳೂರು, ಗೋವಾ, ರಾಜಸ್ಥಾನದ ಅಧಿಕಾರಿಗಳ ತಂಡಗಳು ಎಂಟ್ರಿಯನ್ನು ಕೊಟ್ಟಿದ್ವು. ಸತತ 25 ಗಂಟೆಗಳ ಕಾಲ ದಾಳಿಯನ್ನು ನಡೆಸಿ ಈಗ ವಾಪಸ್ ಹೋಗಿರುವಂಥದ್ದು. ಸದ್ಯ ಬೆಳಗಾವಿಯ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿದ್ದಂತಹ ಮಂಜುನಾಥ್ ಏನಿದ್ದಾರೆ, ಈತನ ಮನೆ ಸೇರಿದಂತೆ ಈತರ ಜೊತೆಗೆ ನಂಟಿದ್ದಂತಹ ಅಧಿಕಾರಿಗಳ ವರ್ಗಕ್ಕೂ ಅದರ ಜೊತೆಗೆ ಸ್ನೇಹಿತರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಸದ್ಯ ಈ ಒಂದು ದಾಳಿ ಬೆನ್ನಲ್ಲೇ ಈಗ ಸಾಕಷ್ಟು ಅಕ್ರಮ ನಡೆದಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದ್ರೆ ಅಧಿಕಾರಿಗಳ ಕೈಗೆ ಸಿಕ್ಕಿರುವಂತಹ ದಾಖಲೆಗಳೇನಿದ್ದಾವೆ, ಆ ದಾಖಲೆಗಳು ಎಲ್ಲವೂ ಕೂಡ ಏನು ಇಡಿ ಅಧಿಕಾರಿಗಳು ಪ್ಲಾನ್ ಮಾಡ್ಕೊಂಡು ಬಂದು ದಾಳಿಯನ್ನು ನಡೆಸಿದ್ರು. ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಮತ್ತು ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿ ಏನು ಮನೆ ಏನಿದೆ, ಆ ಮನೆಯಲ್ಲಿ ಸತತ 25 ಗಂಟೆಗಳ ಕಾಲ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿರುವಂಥದ್ದು. ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನ ಇದೇ ನಿವಾಸದಿಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಇದು ಸದ್ಯ ನಿನ್ನೆ 5:30ಕ್ಕೆ ಇದೇ ಮನೆ ಬಂದಂತಹ ಅಧಿಕಾರಿಗಳ ತಂಡ ಸದ್ಯ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆಯುವುದರ ಜೊತೆಗೆ ಪ್ರತಿಯೊಂದು ದಾಖಲೆಗಳ ವಿವರವನ್ನು ಪಡೆದುಕೊಂಡಿರುವಂಥದ್ದು. ಇಲ್ಲಿ ಮಂಜುನಾಥ್ ಇರಲಿಲ್ಲ, ಆದರೆ ಅವರ ಪತ್ನಿಯವರಿಗೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರ ಜೊತೆಗೆ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ಇದೇ ಮನೆಯಲ್ಲಿ ಚಿನ್ನಾಭರಣ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ಚಿನ್ನ ಮೌಲ್ಯಮಾಪನ ಮಾಡುವಂತಹ ಅಕ್ಕ ಸಾಲಿಗರನ್ನು ಕೂಡ ಕರೆಸ್ಕೊಂಡು ಇಬ್ಬರನ್ನ ಅವರಿಂದ ಈ ಒಂದು ಚಿನ್ನ ಯಾವಾಗ ತೆಗೆದುಕೊಂಡಿರುವಂಥದ್ದು ಮತ್ತು ಎಷ್ಟು ಮೌಲ್ಯದ್ದಾಗಿದೆ ಮತ್ತು ಎಷ್ಟು ಗ್ರಾಮ್ ಇದೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ಪಡೆದುಕೊಂಡ್ರು. ಅದರ ಜೊತೆಗೆ ಬೇನಾಮಿ ಬಾರ್ ಲೈಸೆನ್ಸ್ಗಳು ಕೂಡ ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು, ಅಕ್ರಮ ಆಸ್ತಿ ಪತ್ರಗಳು ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಎಲ್ಲ ಮಾಹಿತಿಯ ಜೊತೆಗೆ ದಾಖಲೆಗಳ ಸಮೇತ ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಅಧಿಕಾರಿಗಳು ವಾಪಸ್ ತೆರಳಿರುವಂಥದ್ದು. ಇಲ್ಲಿ ಸಿಕ್ಕಿರುವಂತಹ ದಾಖಲೆಗಳೇನದಾವ ಎಲ್ಲವನ್ನೂ ತೆಗೆದುಕೊಂಡು ಈಗ ಬೆಂಗಳೂರಿಗೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನೊಂದು, ಈ ಪ್ರಕರಣ ಏನಿದೆ ಈಗ ಮತ್ತೊಂದು ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಈ ಒಂದು ಪ್ರಕರಣ ಗೋವಾದತ್ತ ಮುಖ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈ ಮಂಜುನಾಥ್ ಅವರಿಗೆ ಆಪ್ತರಾಗಿದ್ದಂತಹ ಲೋಬೋ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಆತ ಬೆಳಗಾವಿಯಲ್ಲಿ ಇದ್ದ. ಯಾವಾಗ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಸಿಗುತ್ತೆ, ಆತ ಪರಾರಿಯಾಗಿರುವಂಥದ್ದು. ಬೆಳಗಾವಿಯ ಮನೆ ಬೀಗ ಹಾಕಿಕೊಂಡು ಪರಾರಿಯಾಗಿದ್ದಾನೆ ಅನ್ನುವಂಥದ್ದು. ಆತನ ಮತ್ತೆ ಕೇಂದ್ರ ಕಚೇರಿ ಏನಿದೆ
ಅದು ಗೋವಾದಲ್ಲಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಗೋವಾಕ್ಕೆ ನಿನ್ನೆ ರಾತ್ರಿನೇ 2 ತಂಡಗಳು, ಇಡಿ ಅಧಿಕಾರಿಗಳ ತಂಡಗಳು ಗೋವಾಕ್ಕೆ ತೆರಳಿರುವಂಥದ್ದು. ಸೊ ಆತನನ್ನ ಹುಡುಕಾಟಕ್ಕೂ ಕೂಡ ಈಗ ಮುಂದುವರಿಸಿರುವಂಥದ್ದು. ಗೋವಾ ಮೂಲಕ ಎಲ್ಲಾದರೂ ವಿದೇಶಕ್ಕೆ ಏನಾದರೂ ಹವಾಲಾ ಹಣ ವರ್ಗಾವಣೆ ಆಗ್ತಾ ಇತ್ತ ಅನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಇಡಿ ಅಧಿಕಾರಿಗಳಿಗೆ ದೊರೆತಿರುವಂಥದ್ದು. ಹೀಗಾಗಿ ಆ ಲೋಬೋನ ಬೆನ್ನು ಬಿದ್ದಿರುವಂತಹ ಇಡಿ ಅಧಿಕಾರಿಗಳು ಆತನ ಪತ್ತೆಗೂ ಕೂಡ ಈಗಾಗಲೇ 2 ತಂಡಗಳನ್ನು ಕಳಿಸಿಕೊಟ್ಟಿರುವಂಥದ್ದು. ಅದರ ಜೊತೆಗೆ ಬೆಳಗಾವಿ ಸೇರಿದಂತೆ ಬೆಳಗಾವಿಯ ಜಿಲ್ಲೆಯಲ್ಲೇ 6 ಕಡೆಗಳಲ್ಲಿ ದಾಳಿಯಾಗಿತ್ತು. ಅಲ್ಲೂ ಕೂಡ ಸಾಕಷ್ಟು ದಾಖಲೆಗಳು ಸಿಕ್ಕಿದ್ದಾವೆ. ಅದರಲ್ಲೂ ಸದಾಶಿವನಗರದಲ್ಲಿ ಒಂದು ಕಚೇರಿ ಮೇಲೆ MSIL ಮಾಲ್ಟ್ ಅನ್ನುವಂಥ ಕಚೇರಿ ಮೇಲೆ ಏನು ದಾಳಿಯಾಗಿತ್ತು, ಅಲ್ಲಿ ಮಹತ್ವದ ಬಾರ್ ಲೈಸೆನ್ಸ್ಗಳು, ಬೇನಾಮಿ ಬಾರ್ ಲೈಸೆನ್ಸ್ಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಇರುವಂಥದ್ದು. ಹೀಗಾಗಿ ಒಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ನೋಡೋದಾದ್ರೆ ಬಹುತೇಕ ವೈ ಮಂಜುನಾಥ್ ಏನಿದ್ದಾರೆ ಇವರು ಸಾಕಷ್ಟು ಅಕ್ರಮದಲ್ಲಿ ಭಾಗಿಯಾಗಿದ್ರ, ಅದರ ಜೊತೆಗೆ ಹವಾಲಾದಲ್ಲೂ ಕೂಡ ಭಾಗಿಯಾದ್ರ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಸಹದೇವ್ ಮನೆ ಇಲ್ಲಿ ಒಂದು ಸಂಗತಿನ ಹೇಳಲೇಬೇಕು. ನಾವು ಪ್ರತಿ ಬಾರಿ ಹೇಳುವಂತಹ ಸಂದರ್ಭದಲ್ಲೂ ಕೂಡ ನಾವು ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಅಂತ ನಿರಂತರವಾಗಿ ಹೇಳ್ತಾನೆ ಇರ್ತೀವಿ. ಯಾಕಂದ್ರೆ ನಿಜಕ್ಕೂ ಸತೀಶ್ ಜಾರಕಿಹೊಳಿ ಒಬ್ಬ ಪ್ರಭಾವಿ ಮಂತ್ರಿಗಳಾಗಿರೋದ್ರಿಂದ ನೋಡಿ ಎಂಥ ಸ್ಥಿತಿ ಅಂತಂದರೆ, ಹಿಂದೆ ಸಿದ್ದರಾಮಯ್ಯನವರು ಇವರಿಗೆ ಇದೇ ಖಾತೆಯ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಖಂಡಿತವಾಗಲೂ ಈ ಖಾತೆ ನಿಭಾಯಿಸಲ್ಲ ಅಂತ ಜಗಳ ತಗೊಂಡಿದ್ರು. ಯಾಕಪ್ಪ ಅಂತಂದರೆ ಈ ಸಮಾಜಕ್ಕೆ ಕುಡಿಯೋದು, ತಿನ್ನೋದು ಅಂಥದ್ದನ್ನೆಲ್ಲ ಅದಕ್ಕೆ ಪ್ರೇರೇಪಣೆ ಕೊಡುವಂಥ ಖಾತೆ ಇದು, ನನಗೆ ಬೇಡ, ನಾನು ಇದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗಿದು ಮನಸ್ಸಿಗೆ ಒಗ್ಗಲ್ಲ ಅಂತ ನೋಡಿ. ಆದರೆ ಎಂಥ ಸ್ಥಿತಿ ಅಂತಂದರೆ, ನಾವು ಪ್ರತಿನಿತ್ಯ ಹೇಳುವಂಥ ಸಂದರ್ಭದಲ್ಲೂ ಕೂಡ ಅವ್ರ ಹೆಸರನ್ನು ಹೇಳಿನೇ ನಾವು ಸ್ಟೋರಿ ಶುರು ಮಾಡ್ತಾ ಇದ್ದೀವಿ. ನೋಡಿ ಹೆಂಗಿದೆ ನೋಡಿ. ಈಗ ಕುಟುಂಬಕ್ಕೂ ಕೂಡ ಇದನ್ನು ಆರಗಿಸ್ಕೊಳ್ಳೋದು ಕಷ್ಟ, ಏನಂತೀರಿ? ನಿಜ ರಂಗನಾಥ್, ಯಾಕಂತಂದ್ರೆ ಈ ಒಂದು ಪ್ರಕರಣ ಏನಿದೆ, ಈಗ ವೈಯಕ್ತಿಕವಾಗಿ ಮಂಜುನಾಥ್ ಅವರು ಈ ಇಲಾಖೆಯಲ್ಲಿ ಇದ್ದುಕೊಂಡು ಏನಾದರೂ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಅವ್ರು ಏನೇ ಮಾಡಿದ್ರು ಕೂಡ ಇದು ಜಾರಕಿಹೊಳಿ ಮನೆತನದ ಕೂಡ ತಟ್ತಾ ಇರುವಂಥದ್ದು. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ತಂಗಿಯನ್ನೇ ಇವರು ಮದುವೆ ಆಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಇವರು ಅಧಿಕಾರಿ ಏನೇ ತಪ್ಪು ಮಾಡಿದ್ರು ಕೂಡ ಸಹಜವಾಗಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇಡೀ ಕುಟುಂಬದ ಮೇಲೂ ಕೂಡ ಅದು ವರ್ಗಾವಣೆ ಆಗುವಂಥದ್ದು. ಸದ್ಯ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಪ್ರಕರಣದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತಂದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರುವಂತಹ ದಾಳಿ ಇದಕ್ಕೆ ತಮಗೂ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಿನ್ನೆನೇ ಅವರು ಸ್ಪಷ್ಟನೆ ಕೂಡ ಕೊಟ್ಟಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.